गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಏನ್ ಹೇಳ್ತಾರೆ? भोली सी दुनिया सतगुरु बिन कैसे सरिया रे, भोली सी दुनिया सतगुरु बिन कैसे सरिया। अपने लला के बाल उतरवावे देख के चीना लग जइया, अपने लला के बाल उतरवावे देख के चीना लग जइया। एक बकरी का बच्चा लेके उसका गला कटैया रे, भोली सी दुनिया सतगुरु बिन कैसे सरिया रे, भोली सी दुनिया सतगुरु बिन कैसे सरिया। ಈಗ ಮೊದಲಂತೂ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು. ಈಗ ಇಷ್ಟಂತೂ ಮಾಡುತ್ತಿದ್ದಾರೆಂದ್ರೆ ಅಂತೆಯೇ ಗುಡ್ಗಾಂವನ ಮಾತೆಯ ಬಳಿ ಹೋಗುತ್ತಿದ್ದರು ಕೂದಲನ್ನು ಅರ್ಪಿಸಲು. ನವಜಾತ ಶಿಶುವಿನದ್ದು, ಗಂಡು ಇರಲಿ ಹೆಣ್ಣು ಇರಲಿ. ಮತ್ತು ಅಲ್ಲಿಗೆ ಹೋಗುತ್ತಿದ್ದರು. ಮೊದಲ ಪ್ರಥಮ ಕೂದಲನ್ನು ಅಲ್ಲಿ ಅರ್ಪಿಸಿ ಬರುತ್ತಿದ್ದರು ಈ ದುರ್ಗಾ ಮಾತೆಗೆ, ಆ ಗುಡ್ಗಾಂವನ ಮಾತೆಗೆ. ಮತ್ತಲ್ಲಿ ಏನು ಮಾಡ್ತಿದ್ರು? ಮುದುಕಿ ಕರೆದೊಯ್ಯುತ್ತಿದ್ದಳು ತನ್ನ ಸೊಸೆಯನ್ನು ಮತ್ತು ಆ ಮೊಮ್ಮಗ ಚಿಕ್ಕವನನ್ನು. ಮತ್ತು ಅಲ್ಲಿ ಹೋಗಿ ಹೇಳುತ್ತಿದ್ದಳು, ಕ್ಷೌರಿಕ ಇರ್ತಿದ್ರು ಅಲ್ಲಿ ಕೂದಲು ಕತ್ತರಿಸುವವರು. ಮತ್ತು ಕ್ಷೌರಿಕನಿಗೆ ಹೇಳುತ್ತಿದ್ದಳು, ನೋಡು ಕ್ಷೌರಿಕನೇ, ಇವನ ಕೂದಲನ್ನು ಕತ್ತರಿಸು, ಮಾತೆಗೆ ಅರ್ಪಿಸುವೆನು. ಈಗ ಅವನು ಮಾಡ್ತಾನೆ ಕ್ಷೌರ, ಕಚ್ ಕಚ್ ಕಚ್, ದೂರದಿಂದಲೇ ಬೇಗ ಮಾಡ್ತಾನೆ. ಮೊದಲೇ ಇಷ್ಟು ಉದ್ದುದ್ದವಾಗಿರುತ್ತಿತ್ತು, ಮೊದಲಂತೂ ಕತ್ತರಿ ಬೇರೆ ಥರದ್ದು. ಈಗ ಮುದುಕಿ ಹೇಳ್ತಾಳೆ, ಹೇ ಸೋದರ ಕ್ಷೌರಿಕ, ನೋಡು ನನ್ನ ಮೊಮ್ಮಗನದು ಎಳೆಯ ತಲೆಯಾಗಿದೆ, ಕತ್ತರಿ ತಗಲದಿಲ್ಲ, ಇದಕ್ಕೆ ಗಮನವಿಡು, ನೋಡು, ಖಂಡಿತ ಗಮನವಿಡಿಸಿ ನೋಡು. ಈಗ ಪರಮಾತ್ಮ ಹೇಳ್ತಾರೆ, अपने लला के बाल उतरवावे नौका देख के चीना लग जइया, और एक बकरी का बच्चा लेकर उसका गला कटैया रे, भोली सी दुनिया। ತನ್ನ ಮಗುವಿನ ಮೇಲೆ ಇಷ್ಟೊಂದು ಪ್ರೀತಿ, ತನಗೆ ಇಷ್ಟು ಮಮತೆ, ಅಂದರೆ ಕತ್ತರಿಯದು ಕೂಡ ಭಯ. ಮತ್ತು ಒಂದು ಕುರಿಮರಿಯ ಕತ್ತು ಕೊಯ್ದು ಹೀಗೆ ಹೇಳುತ್ತಾರೆ, ಮಾತೆಗೆ ಅರ್ಪಿಸಲಾಯಿತು. ಮಾತೆ ಕುರಿಮರಿಯನ್ನು ತಿನ್ನುತ್ತಾಳೆ ಎಂದಾದರೂ? ಈ ನಾಲಿಗೆಯ ರುಚಿ ಉಳ್ಳವರು ದುಷ್ಟರು ತಮ್ಮ ಸ್ವಾರ್ಥಕ್ಕಾಗಿ ಈ ದುಷ್ಕರ್ಮ ಮಾಡಿದ್ದರು. ಭಕ್ತಿಯೇನೂ ಇರಲಿಲ್ಲ, ಮುಗ್ಧಾತ್ಮಗಳಿರ್ತಿದ್ದವು, ಶ್ರದ್ಧಾಳುಗಳದ್ದು. ಅವರನ್ನು ಯಾವುದೋ ಬಗೆಯಲ್ಲಿ ದಾರಿ ತಪ್ಪಿಸ್ತಿದ್ರು. ಭಗವಂತನಲ್ಲಿ ಭಯಭೀತರಾಗಿ ತಮ್ಮ ಪರಿವಾರದ ಕ್ಷೇಮ ಸುಖಕ್ಕಾಗಿ ಪಾಪವನ್ನು ಕೂಡ ಮಾಡಲು ತೊಡಗಿದರು. ಒಬ್ಬ ಭಕ್ತ ಹಾಸ್ಯದ ಮಾತು ಹೇಳಿದ, ಹೀಗೆ ಹೇಳಿದ, ಏನಂದ್ರೆ, ಈ ಗುಡ್ಗಾಂವ್ ಮಾತೆಯ ಕ್ಷೇತ್ರವನ್ನು ಸರ್ಕಾರಿ ಗುತ್ತಿಗೆಗೆ ನೀಡಲಾಯಿತು, ಸರ್ಕಾರದ ಅಧೀನವಾಯಿತು ಅದು. ಮತ್ತು ಸರ್ಕಾರದ ಆದೇಶದಂತೆ ಒಬ್ಬರಿಗೆ ನೀಡಲಾಯಿತು. ಅಂದರೆ ಸೋದರ 2 ಲಕ್ಷ ರೂಪಾಯಿಗಳನ್ನು ಸರ್ಕಾರಕ್ಕೆ ಜಮಾ ಮಾಡಬೇಕು, ಉಳಿದ ಹೆಚ್ಚಿನದು ನಿನ್ನದಾಯಿತು. ಎಷ್ಟೇ ಪೂಜೆ ಪುರಸ್ಕಾರದ ಹಣ ಬರಲಿ. ಅವನು ಪಡೆದ 2.5 ಲಕ್ಷದ್ದು. ಮತ್ತು ಕೊನೆಯ ದಿನ ಬಂದಿತು. ಅವನು ಲೆಕ್ಕಾಚಾರ ಮಾಡಿದನು. ಅಂದರೆ ಸೋದರ, ಈಗಂತೂ ಯಾರಾದರೂ 100 ವ್ಯಕ್ತಿಗಳು ಮತ್ತೆ ಬರಬಹುದು, ಈಗ ಇನ್ನೂ ಯಾವುದಾದ್ರೂ ಅರ್ಪಣೆ ಬರಬಹುದು, ಇಲ್ಲವೆಂದರೆ ಪೂಜೆ ಸಾಮಾನು. ಅವನು ಎಸ್ಟಿಮೇಟ್ ಹಾಕಿದ, ಅಂದರೆ 50,000 ರೂಪಾಯಿ ನಷ್ಟವಾಯಿತು. 50,000 ರೂಪಾಯಿಗಳದ್ದು ನಷ್ಟವಾಯಿತು. ಆ ಗುತ್ತಿಗೆದಾರ ತನ್ನ ಎಸ್ಟಿಮೇಟ್ ಹಾಕಿಟ್ಟಿದ್ದ. ಅಷ್ಟರಲ್ಲಿ ಒಬ್ಬ ಮುದುಕಿ ಬಂದಳು. ಅವನು ಮುದುಕಿಗೆ ಕೇಳಿದ, ದೊಡ್ಡಮ್ಮ, ಏನು ಮಾಡಲು ಬಂದಿರುವೆ ನೀನು? ಆ ಮುದುಕಿ ಹೇಳಿದಳು, ಸೋದರ, ನನ್ನ ಮೊಮ್ಮಗನಿಗೆ ಗುದನಾಳ ಹೊರಬಂದಿದೆ ಮತ್ತು ಮಾತೆಯಲ್ಲಿ ಗುಣಪಡಿಸಲಿಕ್ಕಾಗಿ ಬಂದಿರುವೆ. ಅವನು ಹೇಳಿದ, ಅಮ್ಮ, ಇವಳಂತೂ ಗುದನಾಳವನ್ನು ಹೊರಗೆಳೆಯವಳು, ಗುಣಪಡಿಸಲಾರಳು. ಆಗ ಅವಳು ಹೇಳಿದಳು, ಅರೇ, ಹೀಗೇಕೆ ಹೋದರಿವೆ ನೀನು? ಹೇಳಿದ 50,000 ನನ್ನದು ನಷ್ಟ ಮಾಡಿರುವಳು, 50,000 ರೂಪಾಯಿಗಳದ್ದು ಹಾನಿಯಾಗಿದೆ ನನಗೆ. ಈಗ ಏನು ಹೇಳ್ತಾರೆ? ಪರಮಾತ್ಮ ಹೇಳ್ತಾರೆ, अपने लला के बाल उतरवावे और देखे चीना लग जइया, और एक बकरी का बच्चा लेके और उसका गला कटैया रे, भोली सी दुनिया। ಇಂಥ ಅಪರಾಧ ಮಾಡಿ ನಂತರ ಮನೆಯಲ್ಲಿ ಕ್ಷೇಮವನ್ನು ಬಯಸುವಿರಿ. ಈಗ ಈ ಎಲ್ಲ ವಿಷಯಗಳಿಗೆ ಕಾರಣ ಈ ಅಜ್ಞಾನಿ ಸಂತರು, ಋಷಿಗಳು, ಮಹರ್ಷಿಗಳಾಗಿದ್ದಾರೆ. ಇವರೆಲ್ಲ ಸೇರಿ ನಮ್ಮ ಪೂರ್ವಜರನ್ನು ಮಿಸ್ಗೈಡ್ ಮಾಡಿದರು. ಅವರು ಭಗವಂತನಲ್ಲಿ ಭಯಪಡುವವರಾಗಿದ್ದರು, ಪೂರ್ಣರೂಪೇಣ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಸಮರ್ಪಿತರಾಗಿದ್ದರು. ಮತ್ತು ಈ ದುಷ್ಟ ಜನರು ಅವರನ್ನು ದಾರಿ ತಪ್ಪಿಸಿ ಎಲ್ಲಿಗೋ ಕೊಂಡೊಯ್ದು ಬಿಟ್ಟರು. ಈಗ ಎಂತಹ ಪೂಜೆಗಳನ್ನು ಮಾಡಲಾಗಿದೆ. ಒಂದು ಯಾವುದೋ ಓಯಿ ಅಮ್ಮನ ವ್ರತ ಬರುತ್ತದೆ. ಓಯಿ
ಓಯಿ ಕಮೋಯಿ ಎನ್ನುತ್ತಾರೆ. ಕಬೀರ ಪರಮಾತ್ಮ ಹೇಳುತ್ತಿದ್ದರು, आपे लिपे आपे पोते आपे बनावे ओई, और उस पे बुढ़िया पुत्र मांगे तेरी अकल कड़े ते खोई. ಒಂದು ಓಯಿ ಮಾತೆ ಅಂತ ಮಾಡ್ತಿದ್ರು. ಹೀಗೆ ಚಿತ್ರದಂತೆ ಮಾಡುತ್ತಿದ್ದರು. ಈಗಂತೂ ರೆಡಿಮೇಡ್ ಕಾಗದಗಳದು ಬಂದಿದೆ, ಅದನ್ನು ಅಂಟಿಸ್ತಾರೆ ಬಾಗಿಲ ಮೇಲೆ ಮತ್ತು ಅದರ ಮುಂದೆ ಕುಳಿತು ಹೀಗೆ ಹೇಳ್ತಾರೆ, ಅಂದರೆ ನಮ್ಮ ವಂಶವನ್ನು, ಪಶು ಪ್ರಾಣಿಗಳನ್ನು ಕ್ಷೇಮವಾಗಿ ಇಡಿ ಹೇಳ್ತಾರೆ. पत्थर पूजे जाटी पूजे सिर तुरसा के हो, मेरे दूध पूत में खैर राखिए न्यो पूजू हूं तोय. ಈಗ ಏನು ಹೇಳ್ತಾರೆ ಅಂದರೆ, ಹಲವರು ವೃಕ್ಷವನ್ನು ಪೂಜಿಸ್ತಾರೆ, ಮತ್ತು ಹಲವರು ಕಲ್ಲನ್ನು ಪೂಜಿಸ್ತಾರೆ. ಹಲವರು ತುಳಸಿ ಮಾತೆಯನ್ನು ಪೂಜಿಸುವರು. ಆ ತುಳಸಿಯನ್ನು ಅದನ್ನು ಮಾತೆಯಾಗಿರಿಸಿದ್ದಾರೆ. सिर तुरसा के हो ಮತ್ತು ಹೀಗೆ ಹೇಳುವರು, मेरे दूध पूत में खैर राखिए न्यो पूजू हूं तोय. ನೋಡಿ, ಈ ಪೂಜೆಗಳಾಗಿದ್ದವು ನಮ್ಮದು. ವೃಕ್ಷವನ್ನು ಪೂಜಿಸುವರು ಅಥವಾ ತುಳಸಿ ಗಿಡ, ಇದೊಂದು ಔಷಧಿ ಗಿಡವಾಗಿದೆ, ಮತ್ತಿದನ್ನು ಮಾತೆಯನ್ನಾಗಿರಿಸುತ್ತಾರೆ ಮತ್ತು ನಮಸ್ಕರಿಸಿ ಹೇಳ್ತಾರೆ, ನಿನ್ನ ನಮ್ಮನ್ನು ಕ್ಷೇಮವಾಗಿರಿಸು. ಪರಮಾತ್ಮ ಹೇಳ್ತಾರೆ, ಆ ನಿಮ್ಮ ತುಳಸಿ ಮಾತೆಯನ್ನು ಕುರಿತಿಂದು ಹೋಯಿತು. ಈಗ ತುಳಸಿ ತನ್ನನ್ನು ತಾನೇ ಕಾಪಾಡಲಿಲ್ಲ, ನಿಮ್ಮದೇನು ಮಾಡಿಯಾಳು ಆಕೆ. ನಂತರ ಏನು ಹೇಳ್ತಾರೆ, कच्चा पक्का भोजन बना के माता पूजने गैया, उस माता ऊपर कुत्ता मुते वो क्यों ना मर गैया रे भोड़ी सी दुनिया, सतगुरु बिन कैसे सरिया रे भोड़ी सी दुनिया, सतगुरु बिन कैसे सरिया. ಈಗಲೂ ಈ ರಿವಾಜುಗಳು ಬಹಳ ಚಾಲ್ತಿಯಲ್ಲಿವೆ. ಆದರೆ ನಮ್ಮದಂತೂ ಅಭ್ಯಾಸ ಬಿಟ್ಟು ಹೋಯಿತು. 15-20 ವರ್ಷಗಳ ಆಗಿರೋದು ಮಾಲೀಕನ ದಯೆ ಆಯಿತು. ಇಲ್ಲವೆಂದರೆ ನಾವು ಕೂಡ ಅದೇ ಕ್ಯಾಟಗರಿಯಲ್ಲಿ ಇರ್ತಿದ್ವಿ. ಈಗ ಏನು ಮಾಡ್ತಿದ್ರು, ನಮ್ಮ ಅಜ್ಜಿ ರೊಟ್ಟಿ ಮಾಡ್ತಿದ್ಲು, ಅರ್ಧಂಬರ್ಧ ಹಸಿ ಬಿಸಿ ಪೂರಿ ಮತ್ತು ಎಣ್ಣೆಯಲ್ಲಿ, ಸಾಸಿವೆ ಎಣ್ಣೆಯಲ್ಲಿ, ಮತ್ತು ದೇವಿಗೆ ನೈವೇದ್ಯ ಅರ್ಪಿಸಲು ಹೋಗುತ್ತಿದ್ದರು. ಮತ್ತು ದೇವಿಯದು ಏನಾಗಿತ್ತು, 4 ಇಟ್ಟಿಗೆ ಇಡಲಾಗಿತ್ತು, ಚೌಕಾಕಾರ ಮಾಡಿಟ್ಟು ಇಷ್ಟೆತ್ತರ ಪೆಟ್ಟಿಗೆ ಆಕಾರದಂತೆ ಮಾಡಿಡಲಾಗಿತ್ತು. ಆ 4 ಇಟ್ಟಿಗೆ ಈ ರೀತಿ ಇಟ್ಟು ಮೇಲೆ, ಮತ್ತು ಅಲ್ಲಿ ಲೈನು ಇರುತ್ತಿತ್ತು. ಯಾರೋ ಹೋಗ್ತಿದ್ರು, ಯಾರೋ ಬರ್ತಿದ್ರು, ಮತ್ತು ಅಲ್ಲಿ 10-20 ನಾಯಿಗಳು ಹೀಗೆ ಕಾಯ್ತಾ ಇರುತ್ತಿದ್ದವು. ಆ ಅಜ್ಜಿ ಮೇಲೆ ಹೋಗಿ ಅಂದರೆ ಪೂರಿ ಇಟ್ಟು ಕೆಳಗೆ ಇಳಿಲಿಲ್ಲ. ಅಷ್ಟರಲ್ಲೇ ಅವು ಹತ್ತುತ್ತಿದ್ದವು ನಾಯಿಗಳು ಮತ್ತು ಕಿತ್ತಾಡಿ ತಿನ್ನುತ್ತಿದ್ದವು ಒಂದಕ್ಕೊಂದು. ಆ ತಾಯಿಗಂತೂ ಸಮರ್ಪಣೆ ಆಗುವ ಮೊದಲೇ ಅಷ್ಟರೊಳಗೆ ಅವು ತಿನ್ನುತ್ತಿದ್ದವು ಮತ್ತು ಅದರ ಮೇಲೆಯೇ ಮೂತ್ರ ಮಾಡಿ ಹೋಗುತ್ತಿದ್ದವು. ಈಗ ಪರಮಾತ್ಮ ಹೇಳ್ತಾರೆ, ಈಗ ರೊಟ್ಟಿಯ ಭೋಜನೆಯನ್ನು ಪೂಜೆಗಾಗಿ ಮಾಡುತ್ತಿದ್ದರು. ಅದು ಹೇಗಾದರೂ ಆಗಲಿ ಅರ್ಧಂಬರ್ಧ ಹಸಿ ಬಿಸಿ. ಅವರಿಗೆ ಗೊತ್ತಿತ್ತು ನಾಯಿಗಳು ತಿನ್ನುವವು ಎಂದು. ಯಾರಾದರೂ ತಡ ಮಾಡುತ್ತಿದ್ದರೆ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಅಜ್ಜಿ ಹೀಗೆ ಹೇಳ್ತಿದ್ರು, ಏನಂದರೆ ಬೇಗ ಮಾಡಿಬಿಡು, ತಡವಾಗುತ್ತಿದೆ. ಹೇಳ್ತಾರೆ, ಮಾಡು, ಹೇಗಾಗುತ್ತದೆ ಹಾಗೆ. ಅವರು ಅಂತೆಯೇ ಎತ್ತಿಕೊಂಡು ಪಟಾಪಟ್ ಕೊಂಡೊಯ್ಯುತ್ತಿದ್ದರು. ಅವರಿಗೆ ಗೊತ್ತಿತ್ತು ನಾಯಿಗಳು ತಿನ್ನುತ್ತವೆ ಅಲ್ಲಿ ಎಂದು. ಯಾರಾದರೂ ಮನುಷ್ಯ ತಿನ್ನಲು ಸಾಧ್ಯವದನ್ನು? ಹೇಳುವ ಭಾವ ಇದಾಗಿದೆ, ಅಂದರೆ ಈ ಪೂಜೆಗಳಿಂದ ನಮ್ಮ ಮನೆಯಲ್ಲಿ ಶಾಂತಿ ಕ್ಷೇಮ ಸಿಗುವುದೇ? ಇಂತಹ ಸಾಧನೆ ಮಾಡಿ ನಾವು ಕ್ಷೇಮದ ನಿರೀಕ್ಷೆಯನ್ನು ಮಾಡುತ್ತಿದ್ದೆವು. ನಮ್ಮ ಮೇಲೆ ಇಂತಹ ಸಂಕಟ ತಂದಿಟ್ಟರು ಈ ಅಯೋಗ್ಯ ಸಂತರು, ಋಷಿಗಳು, ಗುರುಗಳು. ಮತ್ತು ಏನು ಹೇಳ್ತಾರೆ, जीवित बाप गेल लट्ठम लट्ठा और मुए गंग पोचैया, जब आवे आसोज का महीना फिर वो कौआ बाप बनैया रे भोड़ी सी दुनिया, गुरु बिन कैसे सरिया रे भोड़ी सी दुनिया, सतगुरु बिन कैसे सरिया. ಈಗ ಹೇಳ್ತಾರೆ, ಯಾವಾಗ ತಂದೆ ಜೀವಿತವಿದ್ದರೂ ಆಗಂತೂ ಕಾಳಜಿ ವಹಿಸಲಿಲ್ಲ. ಅವರೊಡನೆ ಒಳ್ಳೆಯ ವ್ಯವಹಾರ ವರ್ತನೆ ಮಾಡುವುದಿಲ್ಲ. ಮತ್ತು ಸತ್ತ ನಂತರ ಹೀಗೆ ಹೇಳುತ್ತಾರೆ, ಇವನನ್ನು ಗಂಗೆಯಲ್ಲಿ ಅರ್ಪಿಸಿ ಬನ್ನಿ, ಇವನ ಮೋಕ್ಷ ಮಾಡಿಸಿ ಆ ಅಸ್ಥಿಗಳನ್ನು ಎತ್ತಿ ನಂತರ ಗಂಗೆಯಲ್ಲಿ ಹೋಗು. ಗಂಗೆಗೆ ಮತ್ತು ಅಲ್ಲಿ ಗಂಗಾ ಘಾಟ್ನಲ್ಲಿ ಅವರು ಕುಳಿತಿರುತ್ತಾರೆ ನಕಲಿ ಗುರುಗಳು. ಒಬ್ಬ ವ್ಯಕ್ತಿಯ ಪತ್ನಿ ನಾಮದೀಕ್ಷೆಯನ್ನು ಪಡೆದಿದ್ದಳು ಇಲ್ಲಿಂದ. ಅವಳಿಗಂತೂ ವಿಷಯವೆಲ್ಲ ತಿಳಿಯಿತು, ಏಕೆಂದರೆ ಇಲ್ಲಿಗೆ ಬರುವರು ಜ್ಞಾನ ಕೇಳುವರು. ಇಂದಂತೂ ಇವರು ಯಾರೂ ಬಾಲಕರಂತೂ ಅಲ್ಲ, ಜ್ಞಾನದಿಂದ ಗೊತ್ತಾಗಿಯೇ ಬಿಡುತ್ತದೆ. ಹಾಗೆ ಆ ಸೋದರಿಗಂತೂ ಪೂರ್ಣ ವಿಶ್ವಾಸವಾಯಿತು. ಆಕೆಯ ಪತಿದೇವರಿಗೆ ವಿಶ್ವಾಸವಾಗಿರಲಿಲ್ಲ ಮತ್ತು ಆಕೆ ನಿರಾಕರಿಸುತ್ತಲೂ ಇದ್ದಳು. ಅಂದರೆ ಈ ಶ್ರಾದ್ದದ ಆ ಹೂವನ್ನೇನು ಎತ್ತಿ ಕೊಂಡೊಯ್ಯುತ್ತಿದ್ದರು, ಗಂಗೆಯಲ್ಲಿ ಹಾಕಿ ಬರುತ್ತಿದ್ದರು. ಹೇಳಿದಳು, ಇದರಿಂದ ಯಾವ ಲಾಭವೂ ಇಲ್ಲ. ಮತ್ತು ಇದರ ಕುರಿತು ಎಲ್ಲ ಕಥೆ ಹೇಳುತ್ತಿದ್ದಳು ಆಕೆ. ಎಂದರೆ ಹೀಗಾಗುತ್ತದೆ, ಹೀಗಾಗುತ್ತದೆ. ಅವನು ಒಪ್ಪುತ್ತಲೇ ಇರಲಿಲ್ಲ. ಹೀಗೆ ಹೇಳಿದ, ಇಲ್ಲ, ನೀನಂತೂ ವ್ಯರ್ಥವಾಗಿ ಮಾತಾಡುತ್ತಿ ಮತ್ತು ಲೋಕಲಜ್ಜೆಯಲ್ಲಿ ಇವನ್ನಂತೂ ಮಾಡಲೇಬೇಕು. ಅವನು ಅದಕ್ಕಾಗಿಯೇ ನಾಮದೀಕ್ಷೆ ಪಡೆಯುತ್ತಿರಲಿಲ್ಲ ಮತ್ತು ನನ್ನಿಂದ ತೆಗೆದುಕೊಳ್ಳಲಾಗದು ನಾಮ.
ತಂದೆ ಸಾಯುವನು, ಇವನ ಶ್ರಾದ್ದ ಕೂಡ ನಾನು ಮಾಡೇ ಮಾಡುವೆನು. ಪ್ರಪಂಚ ಏನು ಹೇಳುವುದು? ಒಂದು ದಿನ ಆಕೆ ಹೇಳುತ್ತಿದ್ಲು ಏನೆಂದರೆ, ನೆರೆಹೊರೆಯಲ್ಲಿ ಅವರ ದೊಡ್ಡಪ್ಪ ತೀರಿಕೊಂಡರು ಮತ್ತು ಅವಳ ಗಂಡ ಹೂ ಹಿಡಿದು ಅವರೊಡನೆ ಅಲ್ಲಿಗೆ ತಲುಪಿದ ಗಂಗೆಯ ಘಾಟ್ನಲ್ಲಿ. ಮತ್ತು ಅಲ್ಲಿ ಹೋಗುತ್ತಲೇ ಹೀಗೆ ಕೇಳುತ್ತಾರೆ, ಎಲ್ಲಿಂದ ಬಂದಿರುವೆ ಆ ಪಂಡಿತ ಜನರು, ಆ ಶ್ರಾದ್ದ ಮಾಡಿಸುವ ಗುರುಗಳು. ಆಗ ನಾವು ಹೇಳಿದೆವು, ಇಲ್ಲಿಂದ ಬಂದಿದ್ದೇವೆ. ಆಗ ಇನ್ನೊಬ್ಬ ಓಡಿ ಬಂದ, ಏನೆಂದರೆ, ಬನ್ನಿ ನೀವು ನಮ್ಮವರು, ಈ ಕ್ಷೇತ್ರ ನಮ್ಮದಾಗಿದೆ, ಅಲ್ಲೇ ಜನರು, ನಮ್ಮ ಜನರು. ಅವರು ಬಂದರು, ನಾವು ಅವನ ಬಳಿ ಹೋದೆವು. ಅವನು ಎಲ್ಲ ದಾಖಲೆ ತೆಗೆದ ಹಿಂದಿನದು. ಮತ್ತು ನೋಡಿ, ಮುಂಚೆದು ಹೇಳಿದ, ಏನೆಂದರೆ, ಪೂಜೆ ಮಾಡುವ ಈ ಬಾರಿ ಅಂತೂ ಬಹಳ ದಿನಗಳ ಬಳಿಗೆ ಬಂದಿರುವಿರಿ. ಅವನು ಅವಳ ಪತಿ ಹೇಳುತ್ತಿದ್ದಾನೆ, ತನ್ನ ಪತ್ನಿಗೆ ಬಂದು ಹೀಗೆ ಹೇಳಿದ, ನಾನಂತೂ ದಂಗಾಗಿ ಬಿಟ್ಟೆ. ಅಂದರೆ ಈ ವೈರಿಗಳಂತೂ ಖುಷಿ ಆಚರಿಸ್ತಾರೆ, ಅಂದರೆ ನಮ್ಮವರು ದಿನ ಸಾಯಲೆಂದು. ಹೀಗೆ ಹೇಳಿದ, ನೀವಂತೂ ಬಹಳ ದಿನಗಳ ಬಳಿಕ ಬಂದಿರುವಿರಿ ಕ್ರಿಯೆ ಮಾಡಿಸಲು. ಅಂದಿನ ಬಳಿಕ ಇದನ್ನು ಹೇಳಿದ, ಅಂದರೆ ನನಗೆ ಪೂರ್ಣ ನಂಬಿಕೆ ಆಯಿತು ಮತ್ತು ನಾಮದೀಕ್ಷೆಯನ್ನು ಪಡೆದನು ಮತ್ತು ಬಿಟ್ಟು ಎಲ್ಲ ವ್ಯರ್ಥ ಸಾಧನೆಯನ್ನು ಹೇಳಿ, ಇವರೇನು ಮೋಕ್ಷ ಮಾಡಿಸ್ತಾರೆ, ಇವರಂತೂ ನಮಗೆ ದಿನ ಸಾಯಲೆಂದು ಬಯಸ್ತಾರೆ ಮತ್ತು ಇಲ್ಲಿ ಬೇಗ ಬರಲಿ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.